ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ನಿಮ್ಮ ಶತ್ರುಗಳು ನಿಮಗೆ ಕಟ್ಟುಗಳನ್ನು ಹಾಕಿದರೆ, ಬಂಧನಗಳನ್ನು ಹಾಕಿದರೆ, ವಾಮಾಚಾರ ಪ್ರಯೋಗವನ್ನು ನಿಮ್ಮ ಮೇಲೆ ಮಾಡಬೇಕಂದಾಗ ಕೆಲವೊಂದು ಕಟ್ಟುಗಳನ್ನು ಹಾಕ್ತಾರೆ. ಅಂತಹ ಕಟ್ಟುಗಳನ್ನು ಹಾಕಿದಾಗ ಏನಾಗುತ್ತೆ ಅಂದರೆ, ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳನ್ನೋದು ಬರುತ್ತೆ, ನಿಮ್ಮ ಸಂಸಾರದಲ್ಲಿ ಬಿರುಕು ವೈಮನಸ್ಸುಗಳನ್ನೋದು ಬರುತ್ತೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನೋದು ಪಾತಾಳಕ್ಕೆ ಕುಸಿಯುತ್ತೆ. ಆಮೇಲೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲನೂ ಅಡೆತಡೆಗಳು ಆಗುತ್ತೆ, ಸಂಪೂರ್ಣವಾಗಿ ಬಂದಾಗಿರುತ್ತೆ. ನಿಮ್ಮ ಮೂಲ ಆದಾಯ ಅನ್ನೋದು ಸಂಪೂರ್ಣವಾಗಿ ಬಂದಾಗಿರುತ್ತೆ. ನಿಮ್ಮ ಆರೋಗ್ಯದಲ್ಲಿ ವಿಪರೀತವಾದಂತಹ ಬದಲಾವಣೆಗಳು ಆಗ್ತವೆ. ಅಂತಹ ಸಮಯದಲ್ಲಿ ಏನು ಮಾಡಬೇಕು, ನಿಮಗೆ ನೀವೇ ಯಾವ ಥರ ಕಟ್ಟುಗಳನ್ನು ಬಿಚ್ಚಿಕೊಳ್ಬೇಕು, ತಡೆಯನ್ನು ಹೊಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ಹಾಗೂ ಮಂತ್ರವನ್ನು ನೀವು ಏನು ಮಾಡಬೇಕು, ಗುರುವಾರ ಅಥವಾ ಭಾನುವಾರ 5 ನಿಂಬೆಹಣ್ಣುಗಳನ್ನು ತೆಗೆದುಕೊಳ್ಬೇಕು. 5 ನಿಂಬೆಹಣ್ಣನ್ನು ತೆಗೆದುಕೊಂಡು ಕುಂಕುಮವನ್ನು ತೆಗೆದುಕೊಂಡು ಕುಂಕುಮದಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಶಾಯಿ ರೂಪದಲ್ಲಿ ಮಾಡಿಕೊಂಡು ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ನೀವು ನಿಂಬೆಹಣ್ಣಿನ ಮೇಲೆ ಬರಿಬೇಕು. 5 ನಿಂಬೆಹಣ್ಣುಗಳ ಮೇಲೆ ನೀವು ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ಬರೆದು ಓಂ ರೀಂ ಕ್ರೀಂ ಪಟ್ ಸ್ವಾಹ ಇಲ್ಲಿ ತೋರಿಸ್ತಿರುವಂತಹ ಈ ಬೀಜಾಕ್ಷರ ಮಂತ್ರವನ್ನು ನೀವು 108 ಬಾರಿ 5 ನಿಂಬೆಹಣ್ಣುಗಳಿಗೆ ಮಂತ್ರಿಸಬೇಕು. ಮಂತ್ರಿಸಿದಾದ ಮೇಲೆ ಈ ಒಂದು ತಂತ್ರ ಪ್ರಯೋಗವನ್ನು ನೀವು ಸಾಯಂಕಾಲದ ವೇಳೆ ಮಾಡಿ. ಮಂತ್ರಿಸಿದಾದ ಮೇಲೆ ನೀವು ನಿಂಬೆಹಣ್ಣನ್ನು ಎಡಗೈಯಲ್ಲಿ ತೆಗೆದುಕೊಂಡು ಎಡದಿಂದ ಬಲಕ್ಕೆ 3 ಸಲ, ಬಲದಿಂದ ಎಡಕ್ಕೆ 3 ಸಲ ನೀವು ನಿವಾಳೆಯನ್ನು ಮಾಡಿಕೊಂಡು ಮತ್ತೆ ತಲೆ ಭಾಗದಿಂದ ಪಾದದವರೆಗೆ ನೀವು ನಿವಾಳಿಸ್ಕೊಳ್ಬೇಕು. ಈ ಥರ ನಿವಾಳಿಸ್ಕೊಂಡು ಆ ನಿಂಬೆಹಣ್ಣಿನ ಮೇಲೆ ಒಂದು ಆರತಿ ಕರ್ಪೂರವನ್ನು ಇಟ್ಟು ನೀವು ಜ್ಯೋತಿಯನ್ನು ಬೆಳಗಬೇಕು. ಆರತಿ ಕರ್ಪೂರಕ್ಕೆ ನೀವು ಬೆಂಕಿಯನ್ನು ಸ್ಪರ್ಶ ಮಾಡಿ ಜ್ಯೋತಿಯನ್ನು ಬೆಳಗಿ ಆ ನಿಂಬೆಹಣ್ಣನ್ನು ಕಟ್ ಮಾಡಬೇಕು. ಇದೇ ಥರ ನೀವು 5 ನಿಂಬೆಹಣ್ಣುಗಳನ್ನು ನಿವಾಳಿ ಮಾಡಿಕೊಳ್ಳೋದು. ಆರತಿ ಕರ್ಪೂರವನ್ನು ನಿಂಬೆಹಣ್ಣಿನ ಮೇಲೆ ಇಟ್ಟು ಬೆಂಕಿಯನ್ನು ಸ್ಪರ್ಶ ಮಾಡಿ ಜ್ಯೋತಿಯನ್ನು ಹಚ್ಚಿ ನೀವು ನಿಂಬೆಹಣ್ಣನ್ನು ಕಟ್ ಮಾಡೋದು. ಇದೇ ಥರ 5 ನಿಂಬೆಹಣ್ಣುಗಳು ಮಾಡಬೇಕಾಗತ್ತೆ. 5 ನಿಂಬೆಹಣ್ಣುಗಳ ಮುಗಿದ ನಂತರ ಆ ಕಟ್ಟಾದಂತಹ ನಿಂಬೆಹಣ್ಣುಗಳನ್ನು ನೀವು ಹರಿಯುವ ನೀರಿಗೆ ಎಸಿಬೇಕು. ಎಸೆದಾದ ಮೇಲೆ ಹರಿಯುವ ನೀರಲ್ಲೇ ಆದರೂ ನೀವು ಕೈಕಾಲು ಮುಖವನ್ನು ತೊಳೆದುಕೊಂಡು ಮನೆಗೆ ಬರಬೇಕು. ಅಥವಾ ಮನೆಗೆ ಬಂದಾದರೂ ನೀವು ಕೈಕಾಲು ಮುಖವನ್ನು ತೊಳೆದುಕೊಂಡು ಹೊರಗಡೆ ನಿಮ್ಮ ದೇವರ ಕೋಣೆಗೆ ಹೋಗಿ ಪೂಜೆ ಪುನಸ್ಕಾರವನ್ನು ಮುಗಿಸ್ಕೊಂಡ್ರೆ ಆಯಿತು. ನಿಮಗೆ ಇರುವಂತಹ ಕಟ್ಟುಗಳು ಬಂಧನಗಳು ಎಂತಹ ಪ್ರಬಲವಾದ ಕಟ್ಟುಗಳು ಇರಲಿ ಎಲ್ಲನೂ ಏನಾಗುತ್ತೆ, ಬಿಚ್ಚುತ್ತೆ. ನಿಮಗೆ ನೀವೇ ತಡೆಯನ್ನು ಹೊಡೆದುಕೊಳ್ಳುವಂತಹ ವಿಧಾನ ಇದಾಗಿರುತ್ತೆ. ಇದರಿಂದ ನಿಮ್ಮ ಸಮಸ್ಯೆಗಳನ್ನೋದು ಬೇಗನೆ ಪರಿಹಾರ ಅನ್ನೋದು ಆಗುತ್ತೆ. ಇಂತಹ ಸಮಸ್ಯೆಯಿಂದ ಯಾರು ನರಳುತ್ತಿದ್ದೀರಾ, ಯಾರು ಪದೇ ಪದೇ ಕಟ್ಟುಗಳಿಂದ ತೊಂದರೆಗೆ ಈಡಾಗಿದ್ದೀರಾ ಅಂಥವರು ತಪ್ಪದೇ ಈ ಒಂದು ತಂತ್ರ ಪ್ರಯೋಗವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.